ಸೊ ಟೈಟನ್ಸ್, ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿದ್ದೀನಿ. ಏನಾಯ್ತು? ಈ ಬಾಟ್ಲ ಟೈಟನ್ಸ್ ನಾವು ಇದೇ ತಾನೇ ಮಾಡೋದು. ಬಾಟಲ್ ತಗೊಳ್ತೀವಿ, ನೀರು ಕುಡಿತೀವಿ, ಎಸ್ದು ಬಿಡ್ತೀವಿ. ನಿಮಗೆ ಗೊತ್ತಿದೆಯಾ ಇವತ್ತು ಭಾರತದಲ್ಲಿ ಪ್ರತಿ ನಿಮಿಷ 1,00,000ಕ್ಕಿಂತ ಜಾಸ್ತಿ ಪೆಟ್ ಬಾಟಲ್ಸ್ ಕನ್ಸ್ಯೂಮ್ ಆಗ್ತಿದೆ ಅಂತ? ನಿಮಗೆ ಕೇಳಿ ಖುಷಿ ಆಗತ್ತೆ. ಇದರಲ್ಲಿ 85-90% ಪೆಟ್ ಬಾಟಲ್ಸು ರೀಸೈಕಲ್ ಆಗ್ಬಿಡುತ್ತೆ. ಅದು ಮಾತ್ರ ಅಲ್ಲ, ಭಾರತ ವಿಶ್ವದಲ್ಲಿ ಪೆಟ್ ರೀಸೈಕ್ಲಿಂಗ್ನಲ್ಲಿ ಎಲ್ಲದಕ್ಕಿಂತ ಮುಂದೆ ಇದೆ. ಆದರೆ ಪ್ರತಿ ನಿಮಿಷ 10,000-15,000 ಸಾವಿರ ಪೆಟ್ ಬಾಟಲ್ಸು ರೀಸೈಕಲ್ ಆಗ್ತಾ ಇಲ್ಲ. ನಾವೇನಾದ್ರೂ ಇದ್ರ ಬಗ್ಗೆ ಫೈಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಬರೀ 15-17 ದಿನಗಳಲ್ಲಿ ಇದು ಬಾಟಲ್ಸ್ನ ಪ್ಲಾಸ್ಟಿಕ್ನ ಒಂದು ದೊಡ್ಡ ಬೆಟ್ಟ ಆಗ್ಬಿಡತ್ತೆ. ಯಾವುದು ನಮ್ಮ ಅತಿ ದೊಡ್ಡ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅದಕ್ಕಿಂತ ದೊಡ್ಡದಾಗ್ಬಿಡತ್ತೆ. ನಾವು ಪ್ರತಿ ವರ್ಷ ಈ ಥರದ 18-20 ಬೆಟ್ಟನ ಮಾಡ್ತಾ ಇದ್ದೀವಿ. ಇದೇ ಪ್ಲಾಸ್ಟಿಕ್ ಬಾಟಲ್ಸ್ನ ನೇಯ್ದು ಒಂದು ಕತೆ ಮಾಡಿ ನಾನು ಕಪಿಲ್ ಭಾಟಿಯಾ ಮುಂಬೈಯಿಂದ ನಿಮಗೆ ತರ್ತಾ ಇದ್ದೀನಿ. ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ಮಾಡಿರೋ ಅಂತ ಬಟ್ಟೆಗಳ ಒಂದು ಬ್ರ್ಯಾಂಡ್ ಯೂನಿರೆಕ್. ನಾವು ಯೋಚನೆ ಮಾಡಿದ್ರೆ ಪ್ಲಾಸ್ಟಿಕ್ ಬಾಟ್ಲು ಒಂದು ವೇಸ್ಟ್ ಅಂತ, ಅದು ನಮಗೆ ಕಸದಲ್ಲಿ ಸಿಗುತ್ತೆ. ನಾವು ಅನ್ಕೊಂಡ್ರೆ ಇದೇ ಪ್ಲಾಸ್ಟಿಕ್ ಬಾಟಲ್ಸ್ ಒಂದು ರಿಸೋರ್ಸ್ ಅಂತ ನಾವು ಅದರಿಂದ ಒಂದು ಟೀ ಶರ್ಟ್, ಜಾಕೆಟ್ ಮತ್ತೆ ಬ್ಲೇಸರು ಮಾಡ್ಬೋದು. ನಿಮಗೆ ಕೇಳಿ ಆಶ್ಚರ್ಯ ಆಗ್ಬಹುದು, ಒಂದು ನಾರ್ಮಲ್ ಬಟ್ಟೆಯ ಪ್ರತಿಸ್ಪರ್ಧಿಯಾಗಿ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟ್ಲಿಂದ ಬಟ್ಟೆ ಏನಾದ್ರೂ ಮಾಡಿದ್ರೆ ಅದರಿಂದ 30-40% ಕಾರ್ಬನ್ ಎಮಿಷನ್ಸ್ ಕೂಡ ಕಟ್ ಆಗುತ್ತೆ. ಯೂನಿರೆಕ್ ಕಳೆದ 4 ವರ್ಷದಿಂದ ಹತ್ತತ್ರ 2 ಲಕ್ಷ ಗಾರ್ಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ 20 ಲಕ್ಷ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ನ ಉಪಯೋಗ ಮಾಡಿದ್ದಾರೆ. ಮತ್ತೆ 6 ಲಕ್ಷದಿಂದ 7 ಲಕ್ಷ ಕಾರ್ಬನ್ ಎಮಿಷನ್ ಕಮ್ಮಿ ಆಗಿದೆ. ಯೂನಿರೆಕ್ ಒಂದು ಡೈಲಿ ಫ್ಯಾಷನ್ ವೇರ್ ಬ್ರ್ಯಾಂಡು, ಯಾವುದು ನಿಮ್ಮ ಫ್ಯಾಷನ್ ನೀಡ್ಸ್ನ ಸಸ್ಟೈನಬಲಿ ಪೂರ್ತಿ ಮಾಡುತ್ತೆ. ಯೂನಿರೆಕ್ನ ಒಂದು ಮಾತ್ರ ಉದ್ದೇಶ ಏನು ಅಂದ್ರೆ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ಸ್ 1% ಎಟ್ ಅ ಟೈಮ್, 1 ಗಾರ್ಮೆಂಟ್ ಎಟ್ ಅ ಟೈಮ್. ಹಾಗಾದ್ರೆ ಹೇಳಿ ಟೈಟನ್ಸ್, ನೀವು ಯೂನಿರೆಕ್ನ ಈ ಉದ್ದೇಶದ ಜೊತೆ ಕೈ ಜೋಡಿಸ್ತೀರಾ ಮತ್ತೆ ಮಾಡಕ್ ಇಷ್ಟಪಡ್ತೀರಾ? ಭಾರತದ ಮೊದಲ ಗ್ಲೋಬಲ್ ಸಸ್ಟೈನಬಲ್ ಬ್ರ್ಯಾಂಡ್. ಥ್ಯಾಂಕ್ ಯು. ಈ ಐಡಿಯಾ ಶುರುವಾಗಿದ್ದು ಹೇಗೆ ಅಂತ ಹೇಳಿ. ಸರ್, ನನಗನ್ಸತ್ತೆ ಯಾವುದೇ ಬಿಸ್ನೆಸ್ನಲ್ಲಿ ಐಡಿಯಾ ಕನ್ಸ್ಯೂಮರ್ ಡಿಮ್ಯಾಂಡಿಂದ ಬರುತ್ತೆ. ಈ ಥರ ಟ್ರೇಡ್ ಶೋನಲ್ಲಿ ನನಗೆ ಒಬ್ರು ಕಸ್ಟಮರ್ ಸಿಕ್ಕಿದ್ರು. ಅವ್ರು ಕೇಳಿದ್ರು ರೀಸೈಕಲ್ಡ್ ಪೆಟ್ ಬಾಟಲ್ಸಿಂದ ಬಟ್ಟೆನ ಮಾಡ್ಬೋದಾ ಅಂತ. ಒಬ್ಬ ಬಿಸ್ನೆಸ್ ಮೆನ್ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ನಾನು ಹೇಳಿದೆ ಹಾಂ ಮಾಡ್ಬೋದು ಅಂತ. ನನಗೆ ಗೊತ್ತೂ ಇರಲಿಲ್ಲ ಹೇಗೆ ಮಾಡೋದು ಅಂತ. ಅದಾದ್ಮೇಲೆ ನಾನು ಹೋಗಿ ರಿಸರ್ಚ್ ಮಾಡಿದೆ, ಏನೂ ಸಿಗಲಿಲ್ಲ ಇಂಡಿಯಾದಲ್ಲಿ. ಆಮೇಲೆ ಸ್ವಲ್ಪ ತಿಂಗಳುಗಳ ನಂತರ ಒಬ್ಬರು ನನ್ನ ಸ್ನೇಹಿತರಿದ್ದಾರೆ, ಅವ್ರು ನನಗೆ ಹೇಳಿದ್ರು ನನಗೆ ಇನ್ನೊಬ್ರು ಸ್ನೇಹಿತರಿದ್ದಾರೆ, ಅವರು ಬಟ್ಟೆಗಳನ್ನು ಮಾಡ್ತಾರೆ ಅಂತ, ನೀವು ಇವ್ರಿಗೋಸ್ಕರ ಏನಾದರೂ ಸ್ಯಾಂಪಲ್ಸ್ ಮಾಡಿ. ನಾನು ಹೇಳಿದೆ ನಾನು ಇದನ್ನೆಲ್ಲ ಮಾಡಲ್ಲ ಅಂತ. ಅವ್ರು ಹೇಳಿದ್ರು ಪ್ಲೀಸ್ ಒಂದೊಂದು ರಿಕ್ವೆಸ್ಟು ಅಂತ. ಯಾವಾಗ ನಾನು ಅವ್ರ ಹತ್ರ ಬಟ್ಟೆ ತೊಗೊಂಡೆ, ಅದ್ರ ಮೇಲೆ ಬರ್ದಿತ್ತು ಆರ್ಪೆಟ್ ಫ್ಯಾಬ್ರಿಕ್ ಅಂತ. ಯಾವುದನ್ನ ನಾನು ಹುಡುಕ್ತಾ ಇದ್ನೋ ಅದು ನನ್ನ ಕೈಗೆ ಸಿಕ್ತು. ಇದರಿಂದ ಐಡಿಯಾ ಆಯಿತು. 6 ತಿಂಗಳ ನಂತರ ನಾನು ನೋಡಿದೆ ಎಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇಂಡಿಯಾದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ. ಇನ್ನು ಅದೇ ಸಮಯದಲ್ಲಿ ಇನ್ನೊಂದು ವಿಷಯ ನಡೀತು. ನನ್ನ ಮಗ ಅವಾಗ 8 ವರ್ಷದವನಾಗಿದ್ದ. ಅವ್ನ ಮನೇಲಿ ಓದ್ತಾ ಇದ್ದ, ಆನ್ಲೈನ್ ಸ್ಕೂಲ್ ಇತ್ತು. ಅವನು ಒಂದಿನ ಬಂದು ನನ್ನನ್ನು ಕೇಳ್ದ, ಅಪ್ಪ ಯು ನೋ ದಟ್ ದೆರ್ ವಿಲ್ ಬಿ ಮೋರ್ ಪ್ಲಾಸ್ಟಿಕ್ ಇನ್ ದ ಓಷನ್ಸ್ ದೆನ್ ಫಿಶ್ ಬೈ ದ ಇಯರ್ 2050. ನಾವೆಲ್ಲ ಇದನ್ನು ಕೇಳಿದ್ವಿ. ಆಗ ನಾನು ಹೇಳಿದೆ ಹಾಂ ಹೌದು ಅಂತ. ಹಿ ಲುಕ್ ಬ್ಯಾಕ್ ಅಟ್ ಮೀ ಆ್ಯಂಡ್ ಹಿ ಸೆಡ್ ವಾಟ್ ಆರ್ ಆಲ್ ಆಫ್ ಯು ಆರ್ ಡೂಯಿಂಗ್? ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಈಸ್ ನಮ್ಮ ಮುಂದೆ ಬರೋ ಪೀಳಿಗೆ ನಮ್ಮನ್ನ ಬ್ಲೇಮ್ ಮಾಡ್ತಾರೆ ಈ ಪ್ರಾಬ್ಲಮ್ಸ್ಗೋಸ್ಕರ. ಅವತ್ತು ನಾನು ಯೋಚನೆ ಮಾಡಿದೆ, ಇಲ್ಲ ಇದು ಇಟ್ ಈಸ್ ದ ಟೈಮ್ ದಟ್ ವಿ ಕನ್ವರ್ಟ್ ದಿಸ್ ಇನ್ ಟು ದ ಬ್ರ್ಯಾಂಡ್. ಮತ್ತೆ ಇದರಿಂದ ನಾಟ್ ಓನ್ಲಿ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ಚೆನ್ನಾಗಿ ಯೂಸ್ ಆಗುತ್ತೆ, ಅಲ್ಲದೆ ಕಾರ್ಬನ್ ಎಮಿಷನ್ಸು ಕಮ್ಮಿ ಆಗುತ್ತೆ.